ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನೀವೇನಾದರೂ TET ಕರ್ನಾಟಕ ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ TET ನೀವು ಪಾಸ್ ಆದರೆ ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಕೂಡ ಇದೆ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆಯ್ತಾ. ಎಕ್ಸಾಮ್ಸ್ ಏನೋ ಬರೀತೀರಾ, ಬೆನಿಫಿಟ್ಸ್ ಏನು, ಎಲಿಜಿಬಿಲಿಟಿ ಏನು ಆಯ್ತಾ, ಚಿಂದಿ ಗುರು ಬೇಜಾನ್ ಬೆನಿಫಿಟ್ಸ್ ಕೂಡ ಇದಾವೆ. ಸಂಪೂರ್ಣವಾಗಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವೇನಾದರೂ TET ಪಾಸ್ ಮಾಡಿದ್ರೆ ನೀವು ಗೌರ್ಮೆಂಟ್ ಟೀಚರ್ ರಿಕ್ರೂಟ್ಮೆಂಟ್ ಅಂದ್ರೆ ನಿಮಗೆ ಸರ್ಕಾರಿ ಶಿಕ್ಷಕರ ನೇಮಕಾತಿ ಅಥವಾ ಶಿಕ್ಷಕಿಯರ ನೇಮಕಾತಿ ಆದ್ರೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ಲೈಕ್ ಫಾರ್ ಎಕ್ಸಾಂಪಲ್, ಪ್ರೈಮರಿ ಟೀಚರ್ 1 to 5 ಪೇಪರ್ 1, ಅಪ್ಪರ್ ಪ್ರೈಮರಿ ಟೀಚರ್ 6 to 8 ಪೇಪರ್ 2. ನೀವು ವಿತೌಟ್ TET, ನೀವು ವಿತೌಟ್ TET ನೀವು ಪಾಸ್ ಆಗಿ ಎಲಿಜಿಬಿಲಿಟಿನ ಪಡ್ಕೊಂಡಿಲ್ಲ ಅಂದ್ರೆ ನೀವು ಯಾವುದೇ ರೀತಿ ಇದಕ್ಕೆ ಗೌರ್ಮೆಂಟ್ ಜಾಬ್ಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ. ನೀವೇನಾದರೂ ಗೌರ್ಮೆಂಟ್ ಕೆಲಸ ತೆಗೆದುಕೊಳ್ಳಬೇಕು, ನೀವು ಗೌರ್ಮೆಂಟ್ ಟೀಚರ್ ಆಗಬೇಕು ಅಂತ ಇದ್ರೆ ನೀವು ಕಂಪಲ್ಸರಿ TET ಎಕ್ಸಾಮ್ ನೀವು ಕಡ್ಡಾಯವಾಗಿ ಪಾಸ್ ಮಾಡಬೇಕಾಗುತ್ತೆ. ನೀವು ಪಾಸ್ ಆಗಿ ಎಲಿಜಿಬಿಲಿಟಿ ಆಗಿ SC ST ಅಂಡ್ ಅದರ್ಸ್ ಅವರು SC ST ಅವರು 82 ಅಥವಾ 82.5 ಅಂಕಗಳು, OBC ಅಂಡ್ ಅದರ್ಸ್ ಅವರು 2A to B3 ಅವರು 90 ಅಂಕಗಳನ್ನು ತೆಗಿಬೇಕಾಗುತ್ತೆ. ಲೈಕ್ ನಿಮಗೆ ಎಲಿಜಿಬಿಲಿಟಿ ಆದ್ರೆ ನೀವು ಸರ್ಕಾರಿ ಹುದ್ದೆಗಳಿಗೆ ಸರ್ಕಾರಿ ಶಿಕ್ಷಕರಾಗಬೇಕು, ನೀವು ಒಳ್ಳೆ ಸಂಬಳ ತಗೋಬೇಕು ಅಂತ ಹೇಳಿದ್ರೆ ನೀವು ಎಲಿಜಿಬಲ್ ಆಗಬೇಕಂದ್ರೆ ನೀವು ಕಡ್ಡಾಯವಾಗಿ ಇದನ್ನ ಪಾಸ್ ಮಾಡಬೇಕಾಗುತ್ತೆ. ನೀವು ಇನ್ ಕೇಸ್ ಪಾಸ್ ಆದರೆ ಇದು ಎಲ್ಲಿ ಎಲಿಜಿಬಲ್ ಇರುತ್ತೆ ಅಂದ್ರೆ ಸರ್ಟಿಫಿಕೇಟ್ ಬಂದ್ಬಿಟ್ಟು ಎಲ್ಲ ಗೌರ್ಮೆಂಟ್ ಏಡೆಡ್ ಮತ್ತೆ ಅನ್ಏಡೆಡ್ ಸ್ಕೂಲ್ಗಳಿಗೆ ಕೂಡ ಎಲಿಜಿಬಲ್ ಕೂಡ ಇರ್ತವೆ. ಇದು ನಿಮಗೆ ಏನಾಗುತ್ತೆ ಅಂದ್ರೆ ನಿಮಗೆ ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ನೀವು ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. KPSC ಅಥವಾ KEA ಟೀಚರ್ ರಿಕ್ವೈರ್ಮೆಂಟ್ ಇರುತ್ತಲ್ಲ, ಟೀಚರ್ಸ್ ನೇಮಕಾತಿ, ಅದು ಕೂಡ ನೀವು ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಏಡೆಡ್ ಸ್ಕೂಲ್ಸ್ಗಳಿಗೆ ಕೂಡ ಪಾರ್ಟಿಸಿಪೇಟ್ ಕೂಡ ಮಾಡಬಹುದು. ಅಂಡ್ ಬಂದ್ಬಿಟ್ಟು ಮೆನಿ ಪ್ರೈವೇಟ್ CBSE ICSE ಸ್ಕೂಲ್ಗಳು ಕೂಡ TET ಎಲಿಜಿಬಿಲಿಟಿನ ಅಕ್ಸೆಪ್ಟ್ ಕೂಡ ಮಾಡ್ತಾರೆ. ನಿಮಗೆ ಈ ಬೆನಿಫಿಟ್ಸ್ ಕೂಡ ಇದೆ. ಕರ್ನಾಟಕ ಗೌರ್ಮೆಂಟ್ ಸ್ಕೂಲ್ಗಳು, KPSC KEA ಟೀಚರ್ ರಿಕ್ರೂಟ್ಮೆಂಟ್ ಅಂಡ್ ಏಡೆಡ್ ಸ್ಕೂಲ್ಗಳು ಅಂಡ್ ನಿಮಗೆ ಪ್ರೈವೇಟ್ CBSE ICSE ಸ್ಕೂಲ್ಗಳಿಗೆ ನೀವು ಎಲಿಜಿಬಲ್ ಕೂಡ ಆಗ್ತೀರಾ. ನೀವೇನಾದರೂ TET ಪಾಸ್ ಆಗಿ ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ. ನಂತರ ಬಂದ್ಬಿಟ್ಟು ನೀವು TET ಸರ್ಟಿಫಿಕೇಟ್ ತೆಗೆದುಕೊಂಡ್ರೆ ನೀವು ಒಂದು ಬಾರಿ ಪಾಸ್ ಆದರೆ ಸಾಕು, ನೀವು ಜೀವನ ಪೂರ್ತಿ ಮತ್ತೆ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ. ಲೈಫ್ ಟೈಮ್ ವ್ಯಾಲಿಡಿಟಿ ಕೂಡ ಇರುತ್ತೆ. ಬಿಗ್ ಗುಡ್ ನ್ಯೂಸ್. ಒಂದ್ಸಲ ಎಕ್ಸಾಮ್ ಬರ್ತಾರೆ, ಒಂದ್ಸಲ ಎಲಿಜಿಬಿಲಿಟಿ ಅಂತ ಇಲ್ಲ, ಒಂದ್ಸಲ ಎಕ್ಸಾಮ್ ಬರ್ತಾರೆ ನೀವೇನಾದ್ರೂ ಪಾಸ್ ಆದ್ರೆ ನಿಮಗೆ ಲೈಫ್ ಟೈಮ್ ವ್ಯಾಲಿಡಿಟಿ ಕೂಡ ಇರುತ್ತೆ. ನೀವು ಸಾಯೋವರೆಗೂ ಇಚ್ಛೆ ಬಿಟ್ರೆ ನೀವು ಸಾಯೋವರೆಗೂ ಬೇಕಾದ್ರೆ ಟೀಚರ್ ರಿಕ್ರೂಟ್ಮೆಂಟ್ಗಳಿಗೆ ಭಾಗವಹಿಸಬಹುದು. ನಿಮಗೆ ಬೆನಿಫಿಟ್ಸ್ ಕೂಡ ಇದೆ. ಲೈಫ್ ಟೈಮ್ ವ್ಯಾಲಿಡಿಟಿ, ನೀವು ಮತ್ತೊಮ್ಮೆ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ ಆಯ್ತಾ. ನೋಡೋದಾದ್ರೆ ಇದು TET ನೀವು ಪಾಸ್ ಮಾಡಿದ್ರೆ ನಿಮಗೆ ಹೆಚ್ಚು ಚಾನ್ಸಸ್ ಕೂಡ ಇರುತ್ತೆ. ಲೈಕ್ ಪರ್ಮನೆಂಟ್ ಆಗಿ ಗೌರ್ಮೆಂಟ್ ಜಾಬ್, ಸರ್ಕಾರಿ ಕೆಲಸನ ತೆಗೆದುಕೊಳ್ಳೋ ಸಾಧ್ಯತೆ ಹೆಚ್ಚಿರುತ್ತೆ. ಅದಕ್ಕೆ ಕಂಡಕ್ಟ್ ಕೂಡ ಮಾಡ್ತಾರೆ. ಇದು ಯಾವುದಕ್ಕೆ ಅಂದ್ರೆ GPSTR ಗ್ರಾಜುಯೇಟ್ ಪ್ರೈಮರಿ ಸ್ಕೂಲ್ ಟೀಚರ್ ರಿಕ್ವೈರ್ಮೆಂಟ್ ಆಗಿರ್ಬೋದು, ಕರ್ನಾಟಕ ಟೀಚರ್ ಪೋಸ್ಟಿಂಗ್ ಆಗಿರ್ಬೋದು, ಗೆಸ್ಟ್ ಟೀಚರ್ಸ್ ಆಗಿರ್ಬೋದು, ಕಾಂಟ್ರಾಕ್ಟ್ ಟೀಚರ್ ಪೊಸಿಷನ್ಸ್ ಆಗಿರ್ಬೋದು, ಇವೆಲ್ಲದಕ್ಕೂ ನಿಮಗೆ ಸಹಾಯ ಆಗುತ್ತೆ. ಲೈಕ್ ಇನ್ ಕೇಸ್ ನೀವೇನಾದ್ರೂ TET ಪಾಸ್ ಮಾಡಿದ್ರೆ. ಇಲ್ಲಿ ಮೇಜರ್ ಬೆನಿಫಿಟ್ಸ್ ಏನಂದ್ರೆ ಸ್ಯಾಲ್ರಿ ಆಯ್ತಾ, ಸ್ಯಾಲ್ರಿ ಸಖತ್ತಾಗಿದೆ ಗುರು ಆಯ್ತಾ. ನಿಮಗೆ ಲೆವೆಲ್ ತಕ್ಕಂತೆ ನಿಮಗೆ ಕೊಡ್ತಾರೆ. 33,000ದಿಂದ 70,000ವರೆಗೂ ನಿಮಗೆ ಸ್ಯಾಲ್ರಿ ಕೂಡ ಇದೆ. ಇದು ಬಂದ್ಬಿಟ್ಟು ನಿಮ್ಮ ಲೆವೆಲ್, ನಿಮ್ಮ ಸ್ಕಿಲ್ ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸ್ಟಾರ್ಟಿಂಗ್ 33,000ಇಂದ 70,000 ನಿಮಗೆ ಸ್ಯಾಲ್ರಿ ಬರುತ್ತೆ. ಮೇನ್ ಥಿಂಗ್ ಜಾಬ್ ಸೆಕ್ಯೂರಿಟಿ, ಒಳ್ಳೆ ಜಾಬ್ ಸೆಕ್ಯೂರಿಟಿ ಕೂಡ ಇರುತ್ತೆ. ನಿಮಗೆ ಇಯರ್ಲಿ ಇನ್ಕ್ರಿಮೆಂಟ್ ಕೂಡ ಇರುತ್ತೆ, ಪೇಯ್ಡ್ ಹಾಲಿಡೇ ಕೂಡ ಇರುತ್ತೆ, PF ಇನ್ಶೂರೆನ್ಸ್ ಪೆನ್ಷನ್ ಕೂಡ ಇರುತ್ತೆ ನೀವೇನಾದ್ರೂ TET ಪಾಸ್ ಮಾಡಿದ್ರೆ. ಇನ್ನ ಮೇನ್ ಗುಡ್ ನ್ಯೂಸ್ ಏನಂದ್ರೆ ನೀವೇನಾದ್ರೂ ಇದನ್ನ ಪಾಸ್ ಮಾಡಿದ್ರೆ ಇನ್ ಕೇಸ್ ನಿಮಗೆ ಅರ್ಜೆಂಟ್ ಆಗಿ ಜಾಬ್ ಬೇಕು ಅಂದ್ರೆ ನೀವು ಬೇಕಾದ್ರೆ ಪ್ರೈವೇಟ್ ಗೆ ಹೋಗಬಹುದು. ಲೈಕ್ TET ಪಾಸ್ ಆಗಿರೋ ಕ್ಯಾಂಡಿಡೇಟ್ಸ್ ಕನ್ಸಿಡರ್ ಕೂಡ ಮಾಡ್ತಾರೆ. ಬಿಕಾಸ್ ಬಂದ್ಬಿಟ್ಟು ಇದು ಟೀಚಿಂಗ್ ಕ್ವಾಲಿಟಿ ಗೊತ್ತಾಗುತ್ತೆ, ಸ್ಕೂಲ್ ಮೇಂಟೆನೆನ್ಸ್ ಸ್ಟ್ಯಾಂಡರ್ಡ್ ಕೂಡ ಇರುತ್ತೆ, ಸ್ಯಾಲರಿ ಕೂಡ ಇರುತ್ತೆ. ಲೈಕ್ ನಾನ್ TET ಕ್ಯಾಂಡಿಡೇಟ್ಸ್ ಅಂತ ಕಂಪೇರ್ ಮಾಡಿದ್ರೆ ಲೈಕ್ ನಿಮಗೆ ಸ್ಯಾಲರಿ ಕೂಡ ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ನಾನ್ TET ಕ್ಯಾಂಡಿಡೇಟ್ಸ್ಗೆ ಅವರಿಗೆ ಒಂದು 10,000 ಕೊಟ್ಟರೆ ನಿಮಗೆ ಡಬಲ್ 20-30,000 ಕೊಡ್ತಾರೆ. ನೀವೇನಾದ್ರೂ TET ಪಾಸ್ ಮಾಡಿದ್ರೆ ಇದು ಬೆನಿಫಿಟ್ಸ್ ಕೂಡ ಆಗಿರುತ್ತೆ ನಿಮಗೆ. ಇದು ಅಂದ್ಬಿಟ್ಟು ನಿಮಗೆ TET ಪಾಸ್ ಮಾಡಿದ್ರೆ ನಿಮಗೆ ಸ್ಟ್ರಾಂಗ್ ಟೀಚಿಂಗ್ ಪ್ರೊಫೈಲ್ ಕೂಡ ಇರುತ್ತೆ. ನಿಮಗೆ ಒಳ್ಳೆ ಪ್ರಮೋಷನ್ ಸಿಗಬಹುದು, ಸೀನಿಯರ್ ಟೀಚರ್ ಹೆಚ್ಚಿನ ಅವಕಾಶ ಕೂಡ ಇರುತ್ತೆ. ಗೌರ್ಮೆಂಟ್ ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲಿ ನಿಮಗೆ ಆಪರ್ಚುನಿಟೀಸ್ ಕೂಡ ಇರುತ್ತೆ. ಮತ್ತೆ ನೀವು ಸ್ಕೂಲಿಂದ ಸ್ಕೂಲಿಗೆ ಈಸಿಯಾಗಿ ನೀವು ಟ್ರಾನ್ಸ್ಫರ್ ಆಗ್ಬೋದು. ಲೈಕ್ ಈ ಸ್ಕೂಲಿಂದ ಬೇರೆ ಸ್ಕೂಲ್ ಹೋಗಬೇಕು ಅಂತ ನೀವು ಈಸಿಯಾಗಿ ನೀವು ಕೂಡ ಟ್ರಾನ್ಸ್ಫರ್ ಆಗ್ಬೋದು. ಇಷ್ಟು ಬೆನಿಫಿಟ್ಸ್ ಕೂಡ ಇದೆ. ಇದು ಇವತ್ತಿನ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.